ಫ್ರೆಂಡ್ಸ್, ಈ ದಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಈ ದಿನ ನಿಮಗೆ ಕ್ರೋಶಾ ಕುಚ್ಚನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ನಾನು ತಗೊಂಡಿರೋ ಸೀರೆ ಪಿಂಕ್ ಕಲರ್ ಸೆರಗು, ಗೋಲ್ಡನ್ ಯೆಲ್ಲೋ ಕಲರ್ ಮೈ ಕಲರು ಮತ್ತು ಗ್ರೀನ್ ಕಲರ್ ಬಾರ್ಡರ್ ಇದೆ. ಹಾಗಾಗಿ ಈ ಕಾಂಬಿನೇಷನಲ್ಲೇ ನಾನು 2 ಕಲರ್ ದಾರ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. ಇದು ಕುಚ್ಚು ಕಟ್ಟೋಕ್ಕೆ 30 ಎಳೆ ಸುತ್ಕೊಂಡಿದ್ದೀನಿ. ಮತ್ತು ಇದು 6 ಎಳೆ ತೊಗೊಂಡಿರೋದು ಬೇಸಿಕ್ ಹಾಕೋಕ್ಕೆ. ಇದು ಮೈಕ್ ಬಾರ್ಡ್ರ್ ಕಲರು ಮತ್ತು ಇದು ಗೋಲ್ಡನ್ ಯೆಲ್ಲೋ ಮೈ ಕಲರ್ ತೊಗೊಂಡಿದ್ದೀನಿ. ಇದಕ್ಕೆ 10 ನಂಬರ್ ಕ್ರೋಶಾ ಬೇಕು ಮತ್ತು ಈ ಬೀಡ್ಸ್ ಬೇಕು, ಸಣ್ಣ ಸಣ್ಣ ಬೀಡ್ಸ್ಗಳನ್ನ ಯೂಸ್ ಮಾಡ್ತೀನಿ. ಮತ್ತು ಕುಚ್ಚು ಕಟ್ಟೋಕ್ಕೆ ಈ ಜರಿ ಬೇಕು. ಈಗ ನಾವು ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಸೀರೆಗೆ ಈ 6 ಎಳೆ ದಾರನ ಲಾಕ್ ಮಾಡ್ಕೊಳ್ಳಿ. ನಂತರ ಚೈನ್ 3 ಚೈನ್ ಹಾಕಿ ನಂತರ ಕ್ರೋಶಾ ತಗೊಂಡು 4 ಕಂಬ ಹಾಕಬೇಕು. ನಾಲ್ಕು ಕಂಬ ಹಾಕಬೇಕು. ಫಸ್ಟ್ ಕಂಬ, ನಾಲ್ಕು ಕಂಬ ಆಯಿತು. ನಂತರ 3 ಚೈನ್, ನಂತರ ಕ್ರೋಶಾ ತಗೊಂಡು 4 ಕಂಬ ಹಾಕಬೇಕು. ನಾಲ್ಕು 3 ಚೈನ್ ಹಾಕಿ 3 ಪುನಃ 4 ಕಂಬ ಹಾಕಬೇಕು. ಒಂದು, 2, 4 ಪುನಃ 3 ಚೈನ್, 4 ಕಂಬ, ಮೂರು ಚೈನು 4 ಕಂಬ, 3 ಚೈನು 4 ಕಂಬ, 3 ಚೈನು 4 ಕಂಬ. ಈ ರೀತಿಯಾಗಿ ಪೂರ್ತಿ ಸೆರಗು ಫುಲ್ ಹಾಕ್ಕೊಳ್ಳಿ.
ನಂತರ ಇದರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ಕೊಡ್ತೀನಿ. ಈ ಗ್ರೀನ್ ಕಲರ್ ದಾರಾನ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ನಂತರ 4 ಚೈನು, 1 2 3 4 ಚೈನ್ ಹಾಕಿ ಇದಕ್ಕೆ ಸೇರಿಸ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 4 ಕಂಬ ಹಾಕೋಬೇಕು. ಈ ಥರ ಬೀಡ್ಸನ್ನು ಸೇರಿಸ್ಕೊಳ್ಳಿ. ಇವಾಗ 2 ಚೈನು, ಮತ್ತು 4 ಕಂಬ. ಎರಡು ಚೈನು ಲಾಕ್ ಮಾಡಬೇಕು. ಇಲ್ಲಿ ಗ್ಯಾಪ್ ಬರುತ್ತೆ. ಈ ರೀತಿಯಾಗಿ ಹಾಕಿಕೊಂಡ ನಂತರ ಕುಚ್ಚು ಕಟ್ಟೋದನ್ನು ಹೇಳ್ಕೊಡ್ತೀನಿ. ಫಸ್ಟ್ ಒಂದರಲ್ಲಿ 3 ಚೈನ್ ಹಾಕಿದ್ರಲ್ಲಿ ಫಸ್ಟು ಕುಚ್ಚನ್ನು ಹಾಕೋಬೇಕು. ಇದು 30 ಎಳೆ ಹಾಕಿರೋದು. ಇದು ಇನ್ನೊಂದು ಕಲರು ಗ್ರೀನು, ಅದನ್ನು ಇದರೊಳಗೆ ಹಾಕ್ತಿದ್ದೀವಿ ಒಂದೇ ಸೇಮ್ ಪ್ಲೇಸಲ್ಲಿ. ಹಾಫ್ ಆ್ಯಂಡ್ ಹಾಫ್ ಕುಚ್ಚು ಬರುತ್ತೆ.
ಈ ರೀತಿಯಾಗಿ ಒಂದೇ ಇದರಲ್ಲಿ ಎರಡೆರಡು ಕಲರ್ ಬರುವಂತೆ ಕುಚ್ಚುಗಳನ್ನು ಕಟ್ಕೊಂಡ ನಂತರ ನೀಟಾಗಿ ಟ್ರಿಮ್ ಮಾಡಿದ್ರೆ ಸುಂದರವಾದ ಲೇಸ್ ಕುಚ್ಚು ತಯಾರಾಗುತ್ತೆ. ಥ್ಯಾಂಕ್ ಯು.